ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಆರ್ಟಿಕಲ್ನ ನಾವು ಹಿಂದೂ ನ್ಯೂಸ್ ಪೇಪರಿಂದ ಚೂಸ್ ಮಾಡ್ಕೊಂಡಿದ್ದೀವಿ. ಇವತ್ತಿನ ಡೇಟು 25 ಫೆಬ್ರವರಿ 2021. ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ ಗುಜರಾತ್ ಲಾ ಅಲೋಯಿಂಗ್ ಮಲ್ಟಿಪಲ್ ಕೌನ್ಸಿಲರ್ಸ್ ಇನ್ ಎ ವಾರ್ಡ್. ಅಂದರೆ ಒಂದು ವಾರ್ಡಲ್ಲಿ ಒಬ್ಬರಿಗಿಂತ ಜಾಸ್ತಿ ಕೌನ್ಸಿಲರ್ಸು ಇರ್ಬೋದು ಅಂತ ಸುಪ್ರೀಂ ಕೋರ್ಟು ಆರ್ಡರ್ನ ಪಾಸ್ ಮಾಡಿದೆ. ಯಾವ ಸ್ಟೇಟಲ್ಲಿ ಈ ಒಂದು ಇಶ್ಯೂ ಇತ್ತು ಅಂದರೆ ಗುಜರಾತಲ್ಲಿ. ಸುಪ್ರೀಂ ಕೋರ್ಟ್ ಅಪ್ಹೋಲ್ಡ್ ಗುಜರಾತ್ ಮುನ್ಸಿಪಲ್ ಲಾ ವಿಚ್ ಅಲೋಸ್ ಮೋರ್ ದ್ಯಾನ್ 1 ಕೌನ್ಸಿಲರ್ಸ್ ಟು ರೆಪ್ರೆಸೆಂಟ್ ಎ ವಾರ್ಡ್. ಗುಜರಾತಲ್ಲಿ ಒಂದು ಮುನ್ಸಿಪಲ್ ಲಾ ಇದೆ. ಅದು ಏನಂತ ಹೇಳ್ತಿದೆ ಅಂದರೆ ಒಂದು ವಾರ್ಡಿಗೆ ಮೋರ್ ದೆನ್ 1 ಕೌನ್ಸಿಲರ್ಸ್ ಇರ್ಬೋದು ಅಂತ ಹೇಳ್ತಿದೆ. ಇದನ್ನು ಸುಪ್ರೀಂ ಕೋರ್ಟು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಸೊ ಸುಪ್ರೀಂ ಕೋರ್ಟ್ ಸೆಡ್ ರೆಪ್ರೆಸೆಂಟೇಷನ್ ಆ್ಯಕ್ಚುಲಿ ಇನ್ಕ್ರೀಸ್ ದ ಎಂಪವರ್ಮೆಂಟ್ ಆಫ್ ದ ಪೂರ್ ಇನ್ ಎ ಕಾನ್ಸ್ಟಿಟ್ಯೂಯೆನ್ಸಿ. ಅಂದರೆ ಜಾಸ್ತಿ ಜನ ಇದ್ದಾಗ ಅಲ್ಲಿರೋಂಥ ಬಡವರಿಗೆ ಹೆಲ್ಪ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಒಬ್ರಿಗಿಂತ ಇಬ್ಬರು ಇದ್ದರೆ ಬೆಟರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಸೊ ಅಂದರೆ ಒಬ್ರಿಗಿಂತ ಜಾಸ್ತಿ ಮೆಂಬರ್ಸ್ ಇರ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಿದೆ. ಇದ್ರ ಬಗ್ಗೆ ನಾವು ಡೀಟೇಲ್ಸ್ ತಿಳ್ಕೊಳ್ಳೋದಂದರೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅಂಡರ್ ಪ್ರಾವಿಷನ್ ಆಫ್ ಗುಜರಾತ್ ಪ್ರೊವಿನ್ಷಿಯಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1949 ವಿಚ್ ಇನ್ಕ್ರೀಸಸ್ ದ ನಂಬರ್ ಆಫ್ ಕೌನ್ಸಿಲರ್ಸ್ ಇನ್ ಎ ವಾರ್ಡ್ ಇನ್ಕ್ರೀಸ್ ಟು 4. ಅಂದರೆ ಈ ಒಂದು ಆ್ಯಕ್ಟ್ ಅಂಡರಲ್ಲಿ, ಗುಜರಾತ್ ಪ್ರೊವಿನ್ಷಿಯಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1949 ಅಂಡರಲ್ಲಿ ಈ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಕೋರ್ಟ್ ಏನಂತ ಹೇಳಿದೆ ಅಂದರೆ, ದೆರ್ ಇಸ್ ನೋ ಪ್ರೊಹಿಬಿಷನ್ ಎ ಲಿಮಿಟೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಪ್ರೊಹಿಬಿಟಿಂಗ್ ಸ್ಟೇಟ್ ಲೆಜಿಸ್ಲೇಟರ್ ಫ್ರಮ್ ಮೇಕಿಂಗ್ ಎ ಲಾ ಪ್ರೊವೈಡಿಂಗ್ ಎಲೆಕ್ಷನ್ ಆಫ್ ಮೋರ್ ದ್ಯಾನ್ 1 ಮೆಂಬರ್ ಫ್ರಮ್ ಎ ವಾರ್ಡ್. ಅಂದರೆ ಈ ಕಾನ್ಸ್ಟಿಟ್ಯೂಷನು ಯಾವುದೇ ರೀತಿಯಾದಂಥ ಲಿಮಿಟೇಷನ್ನ ಹಾಕಿಲ್ಲ ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ. ಏನಕ್ಕೋಸ್ಕರ ಅಂದರೆ, ಈಗ ಒಂದು ವಾರ್ಡ್ ಇದೆ ಅಂದರೆ ಅದರಲ್ಲಿ ಮೋರ್ ದ್ಯಾನ್ 1 ಮೆಂಬರ್ಸ್ ಇರಬಾರ್ದು, ರೆಪ್ರೆಸೆಂಟ್ ಮಾಡಬಾರ್ದು ಅಂತ ಹೇಳಿ ಮಾಡಬಹುದು ಅಂತ ಒಂದು ಏನಾದರೂ ಲಾ ಪಾಸ್ ಮಾಡ್ತಿದೆ ಸ್ಟೇಟ್ ಲೆಜಿಸ್ಲೇಚರ್ ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಇದು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇದೆ ಸ್ಟೇಟ್ ಲೆಜಿಸ್ಲೇಚರ್ಗೆ ಅಂತ ಹೇಳಿ ಕೋರ್ಟು ಹೇಳ್ತಿದೆ. ಸೊ ಆರ್ಟಿಕಲ್ 243R ಮತ್ತು 243S ಅಂಡರಲ್ಲಿ ಈ ಒಂದು ಪ್ರಾವಿಷನ್ ಇದೆ. ಸೊ ಇದರಲ್ಲಿ ಏನು ಹೇಳ್ತಿದೆ ಅಂದರೆ, ಕಾನ್ಸ್ಟಿಟ್ಯೂಷನ್ ಡಿಡ್ ನಾಟ್ ಕಂಟೈನ್ ಎನಿ ಲಿಮಿಟೇಷನ್ ಟು ದ ಎಫೆಕ್ಟ್ ದಟ್ ಇಫ್ ದೇರ್ ಶಾಲ್ ಬಿ ಓನ್ಲಿ 1 ಮೆಂಬರ್ ಫ್ರಮ್ ಎ ವಾರ್ಡ್. ಅಂದರೆ ಒಂದು ವಾರ್ಡಿಂದ ಒಬ್ಬರೇ ಮೆಂಬರ್ ಇರಬೇಕಂತ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಎಷ್ಟು ಜನನ ಬೇಕಾದರೂ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಈ ಕೇಸ್ ಡೀಟೇಲ್ಸ್ ಏನಿದೆ ಅಂತ ಚೆಕ್ ಮಾಡಿದರೆ, 2015 ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಗುಜರಾತಲ್ಲಿ ಎಲೆಕ್ಷನ್ ನಡೆದಿತ್ತು. 2015 ಲೋಕಲ್ ಬಾಡಿ ಎಲೆಕ್ಷನ್ ನಡೆದಿತ್ತು ಗುಜರಾತಲ್ಲಿ. ಸೊ ಅದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಏನಕ್ಕೆ ಚಾಲೆಂಜ್ ಮಾಡಿದ್ದಾರೆ ಅಂದರೆ, ಈ ಒಂದು ಎಲೆಕ್ಷನ್ನಲ್ಲಿ ನಂಬರ್ ಆಫ್ ಕೌನ್ಸಿಲರ್ಸ್ನ ಒಂದು ವಾರ್ಡಿಗೆ 4 ಜನಕ್ಕೆ ಇನ್ಕ್ರೀಸ್ ಮಾಡಿದರು. ಸೊ ಇದಕ್ಕೋಸ್ಕರ ಪೆಟಿಷನ್ನ ಫೈಲ್ ಮಾಡಿದರು, ಈ ಪ್ರಾವಿಷನ್ನ ಚಾಲೆಂಜ್ ಮಾಡಿ. ಯಾವ್ಯಾವ ಪ್ರಾವಿಷನ್ನ ಚಾಲೆಂಜ್ ಮಾಡಿದ್ರೆ, ಗುಜರಾತ್ ಪ್ರೊವಿನ್ಷಿಯಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಕ್ಟ್ 1949, ಗುಜರಾತ್ ಲೋಕಲ್ ಅಥಾರಿಟೀಸ್ ಲಾ ಅಮೆಂಡ್ಮೆಂಟ್ ಆ್ಯಕ್ಟ್ 2009 ಆ್ಯಂಡ್ ಬಾಂಬೆ ಪ್ರೊವಿನ್ಷಿಯಲ್ ಮುನ್ಸಿಪಲ್ ಕಾರ್ಪೊರೇಷನ್ ರೂಲ್ಸ್. ಈ ಒಂದು 3 ಲಾಸ್ನ ಚಾಲೆಂಜ್ ಮಾಡಿದರು ಕೋರ್ಟಲ್ಲಿ. ಸೊ ಹಾಗಾಗಿ ಈ ಒಂದು ನ್ಯೂಸಲ್ಲಿದೆ. ಸೊ ಇದ್ರ ಬಗ್ಗೆ ನಾವು ಯಾವ ಥರ ಕ್ವಶನ್ ಬರ್ಬೋದು ಅಂದರೆ, ದರ್ ಇಸ್ ನೋ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ ಅನ್ಕೊಳ್ಳಿ. ದರ್ ಈಸ್ ನೋ ಪ್ರೊಹಿಬಿಷನ್ ಎ ಲಿಮಿಟೇಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಪ್ರೊಹಿಬಿಟಿಂಗ್ ಸ್ಟೇಟ್ ಲೆಜಿಸ್ಲೇಚರ್ ಫ್ರಮ್ ಮೇಕಿಂಗ್ ಇನ್ ಲಾಸ್ ಪ್ರೊವೈಡಿಂಗ್ ಫಾರ್ ಎಲೆಕ್ಷನ್ ಆಫ್ ಮೋರ್ ದ್ಯಾನ್ 1 ಮೆಂಬರ್ ಫ್ರಮ್ ಎ ವಾರ್ಡ್. ಆ್ಯಂಡ್ ಕಾನ್ಸ್ಟಿಟ್ಯೂಷನ್ contain limitation to effect that there shall be only 1 member from a ward. ಅಂದರೆ ಕಾನ್ಸ್ಟಿಟ್ಯೂಷನ್ ಲಿಮಿಟೇಷನ್ ಹಾಕಿದೆಯಾ? ಇಲ್ಲ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ರಾಂಗ್ ಇದೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಆನ್ಸರ್ 1 ಓನ್ಲಿ. ಸೆಕೆಂಡ್ ಆರ್ಟಿಕಲ್ ಬಂದರೆ, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್. ಏನಿದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್? ಯಾಕಿದು ನ್ಯೂಸಲ್ಲಿದೆ ಅಂದರೆ, ರೀಸೆಂಟಾಗಿ ಯೂನಿಯನ್ ಮಿನಿಸ್ಟರು ಫಾರ್ಮರ್ ಯೂನಿಯನ್ ಮಿನಿಸ್ಟರ್ ವಿಜಯ್ ಸ್ಯಾಂಪ್ಲಾ ಇದ್ರಲ್ಲ, ಅವ್ರನ್ನ ನ್ಯಾಷನಲ್ ಕಮಿಷನ್ ಫಾರ್ ಎಸ್.ಸಿಗೆ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ನ್ಯೂಸಲ್ಲಿದೆ. ಸೊ ಹಾಗಾಗಿ ನಾವು ಕೆಲವೊಂದು ಪಾಯಿಂಟ್ಸ್ನ ನ್ಯಾಷನಲ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ಟಿಕಲ್ 338 ಅಂಡರಲ್ಲಿ ಬರುತ್ತೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದನ್ನು ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ, ಟು ಪ್ರೊವೈಡ್ ಸೇಫ್ ಗಾರ್ಡ್ ಅಗೇನ್ಸ್ಟ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್. ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ವಿರುದ್ಧವಾಗಿ ಏನೇನು ಎಕ್ಸ್ಪ್ಲಾಯ್ಟೇಷನ್ ನಡೀತಿದೆ ಅದ್ರ ವಿರುದ್ಧವಾಗಿ ಸೇಫ್ ಗಾರ್ಡ್ ಅಂದರೆ ಅವರಿಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟೀಸ್ ಏನಿದೆ ಅವರಿಗೂ ಕೂಡ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡುತ್ತೆ. ಇದು ಸೋಷಿಯೋ ಎಜುಕೇಷ್ನಲ್, ಎಕನಾಮಿಕ್ ಮತ್ತು ಕಲ್ಚರಲ್ ಇಂಟ್ರೆಸ್ಟ್ನ ಪ್ರಮೋಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರದ್ದು. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿನಲ್ಲಿದೆ. ಯಾರು ಚೇರ್ಮನ್ನ ಅಪಾಯಿಂಟ್ ಮಾಡ್ತಾರೆ ಅಂದರೆ, ಪ್ರೆಸಿಡೆಂಟು
ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಚೇರ್ಮನ್ನ ಅಪಾಯಿಂಟ್ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕರೆಕ್ಟ್ ಅಲ್ವಾ? ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಏನಕ್ಕೋಸ್ಕರ ಎಸ್ಟಾಬ್ಲಿಷ್ ಆಯ್ತಂದ್ರೆ ಇದು ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸಿಗಲ್ಲ, ಆಂಗ್ಲೋ ಇಂಡಿಯನ್ಸಿಗೆ ಸೋಷಿಯಲ್, ಎಜುಕೇಷನಲ್ ಮತ್ತು ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಪ್ರಮೋಟ್ ಮಾಡೋದಕ್ಕೋಸ್ಕರ ಇದು ಎಸ್ಟಾಬ್ಲಿಷ್ ಆಗಿದೆ. ಸೊ ಸ್ಟೇಟ್ಮೆಂಟು ರಾಂಗ್. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂ ಡೆಲ್ಲಿನಲ್ಲಿದೆ. ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ ನ್ಯಾಷನಲ್ ಕಮಿಷನರ್. ಇದು ಕರೆಕ್ಟ್. ಸೊ ಹಂಗಾಗಿ 1, 3, 4 ಕರೆಕ್ಟ್ ಆನ್ಸರ್. ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಪ್ರೆಸಿಡೆಂಟ್ ರೂಲ್ ಇನ್ ಪುಡುಚೇರಿ. ಇದು ಯಾಕೆ ರೂಲ್ ಇದೆ ಅಂದರೆ ರೀಸೆಂಟಾಗಿ ಪುಡುಚೇರಿನಲ್ಲಿ ಏನಾಗುತ್ತೆ, ಅಲ್ಲಿರುವಂಥ CM ಏನು ಮಾಡ್ತಾರೆ, ರೆಸಿಗ್ನೇಷನ್ನ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಮೆಜಾರಿಟಿ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಅಲ್ಲಿ ರೆಸಿಗ್ನೇಷನ್ ಕೊಡ್ತಾರೆ. ಸೊ ರೆಸಿಗ್ನೇಷನ್ ಕೊಟ್ಟಿದ್ದರಿಂದ ಅಲ್ಲಿ ಸ್ಟೇಟ್ ಲೆಜಿಸ್ಲೇಚರುಗೆ ಎಲೆಕ್ಷನ್ ಕಂಡಕ್ಟ್ ಮಾಡೋವರೆಗೂ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಅಂದರೆ ಅಲ್ಲಿರೋಂಥ ಅಫೇರ್ಸ್ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿದ್ದಾರೆ. ಏನಿದು ಪ್ರೆಸಿಡೆಂಟ್ ರೂಲ್? ಯಾಕೆ ಇಂಪೋಸ್ ಮಾಡಿದ್ದಾರೆ? ಯಾವ ಥರ ಇಂಪೋಸ್ ಮಾಡ್ತಾರೆ? ಯಾವ್ಯಾವ ಸಿಚುವೇಶನ್ಸಲ್ಲಿ ಇಂಪೋಸ್ ಮಾಡ್ತಾರೆ ಅಂತ ನಾವು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡೋಣ. ಫಸ್ಟ್ ಯಾಕೆ ಇದು ನ್ಯೂಸಲ್ಲಿದೆ ಅಂದರೆ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಪ್ರಪೋಸಲ್ ಬೈ ದ ಹೋಮ್ ಮಿನಿಸ್ಟ್ರಿ. ಯಾರು ಪ್ರಪೋಸ್ ಮಾಡ್ತಾರೆ ಇದು ಪ್ರೆಸಿಡೆಂಟ್ ರೂಲ್ ಬೇಕಂದರೆ ಹೋಮ್ ಮಿನಿಸ್ಟರ್ ಪ್ರಪೋಸ್ ಮಾಡಿದ್ದಾರೆ. ಡಿಸಾಲ್ವ್ ಮಾಡಬೇಕಂತ ಪ್ರಪೋಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಿದ್ದಾರೆ. ಎಲ್ಲಿ? ಯೂನಿಯನ್ ಟೆರಿಟರಿ ಪುಡುಚೇರಿನಲ್ಲಿ. ಪುಡುಚೇರಿ ಮತ್ತು ದೆಹಲಿ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾತ್ರ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರೋದು. ಬೇರೆ ಯಾವುದೇ ಯೂನಿಯನ್ ಟೆರಿಟರಿನಲ್ಲಿ ಇಲ್ಲ. ಸೊ ಎಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರಲ್ವೋ ಅಲ್ಲಿ ಪ್ರೆಸಿಡೆಂಟ್ ರೂಲ್ನ ನಾವು ಇಂಪೋಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಡೈರೆಕ್ಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಪ್ರೆಸಿಡೆಂಟೇ ಇರುತ್ತೆ. ಸೊ ಇಲ್ಲಿ ಮಾತ್ರ ಯೂನಿಯನ್ ಟೆರಿಟರಿ ಎಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆಯೋ ಅಲ್ಲಿ ನಾವು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ಸೊ ಪ್ರೆಸಿಡೆಂಟ್ ರೂಲ್ ಅಂದರೆ ಏನು? ಯಾಕೆ ಇದನ್ನು ಇಂಪೋಸ್ ಮಾಡ್ತೀವಿ? ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ರೂಲ್ನ ಯಾವಾಗ ಇಂಪೋಸ್ ಮಾಡ್ತೀವಿ ಅಂದರೆ ಇಫ್ ದ ಸಸ್ಪೆನ್ಷನ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಆದಾಗ, ಸ್ಟೇಟ್ ಗೌರ್ಮೆಂಟ್ನ ಸಸ್ಪೆಂಡ್ ಮಾಡಿದ್ದೀವಿ ಅಂದಾಗ ಅವಾಗ ಏನು ಮಾಡ್ತೀವಿ, ಯೂನಿಯನ್ ಗೌರ್ಮೆಂಟ್ ರೂಲ್ನ ಡೈರೆಕ್ಟಾಗಿ ಇಂಪೋಸ್ ಮಾಡ್ತೀವಿ ಸ್ಟೇಟ್ ಮೇಲೆ. ಯಾವ ಆರ್ಟಿಕಲ್ ಅಂಡರಲ್ಲಿ ಅಂದರೆ ಆರ್ಟಿಕಲ್ 356 ಅಂಡರಲ್ಲಿ ಇದನ್ನು ಇಂಪೋಸ್ ಮಾಡ್ತೀವಿ. ಇಫ್ ದ ಸ್ಟೇಟ್ ಗೌರ್ಮೆಂಟ್ ಈಸ್ ಅನೇಬಲ್ ಟು ಫಂಕ್ಷನ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್, ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ಟೇಕ್ ಡೈರೆಕ್ಟ್ ಕಂಟ್ರೋಲ್ ಓವರ್ ದ ಸ್ಟೇಟ್ ಮಿಷನರಿ. ಇಫ್ ಇನ್ ಕೇಸ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಏನಾದರೂ ಅದ್ರ ಫಂಕ್ಷನ್ನ ಪರ್ಫಾರ್ಮ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಯೂನಿಯನ್ ಗೌರ್ಮೆಂಟು ಡೈರೆಕ್ಟಾಗಿ ಅದನ್ನು ಕಂಟ್ರೋಲಿಗೆ ತಗೊಳುತ್ತೆ. ಈವನ್ ಬರೀ ಲೆಜಿಸ್ಲೇಟಿವ್ ಪವರ್ಸ್ ಮಾತ್ರ ಅಲ್ಲ, ಎಕ್ಸಿಕ್ಯೂಟಿವ್ ಪವರ್ಸು ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಎಕ್ಸಿಕ್ಯೂಟಿವ್ ಅಥಾರಿಟಿ ಈಸ್ ಎಕ್ಸಸೈಸ್ ಥ್ರೂ ದ ಸೆಂಟ್ರಲಿ ಅಪಾಯಿಂಟೆಡ್ ಗವರ್ನರ್. ಹೆಂಗೆ ಈ ಎಕ್ಸಿಕ್ಯೂಟಿವ್ ಅಥಾರಿಟಿನ ತಗೋತಾರೆ ಅಂದರೆ ಗವರ್ನರ್ ಮೂಲಕ ತಗೊಳ್ತಾರೆ. ಗವರ್ನರು ಅವರಿಗೆ ಅವಶ್ಯಕತೆ ಇದ್ದರೆ ಬೇರೆ ಅಡ್ಮಿನಿಸ್ಟ್ರೇಟರ್ನು ಕೂಡ ಅಪಾಯಿಂಟ್ ಮಾಡ್ಕೋಬೋದು ಅವರಿಗೆ ಅಸಿಸ್ಟೆಂಟ್ ಮಾಡೋದಕ್ಕೋಸ್ಕರ. ಯಾಕೆಂದರೆ ಅವರೊಬ್ಬರೇ ಎಲ್ಲ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ನ ಮಾಡೋಕ್ಕಾಗಲ್ಲ ಅಲ್ವ. ಸೊ ಅದಕ್ಕೋಸ್ಕರ ಅವ್ರಿಗೆ ಬೇಕಾದಾಗ ಎಷ್ಟು ಜನ ಬೇಕೋ ಅಷ್ಟು ಜನ ಅಡ್ಮಿನಿಸ್ಟ್ರೇಟರ್ಸ್ನ ಅವರು ಅಪಾಯಿಂಟ್ ಮಾಡ್ಕೊಳ್ಬೋದು ಯಾವಾಗ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಆದಾಗ. ಸೊ ಪ್ರೊಸೀಜರ್ ಏನು ಈ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬೇಕಂದ್ರೆ ಫಸ್ಟು ಈಗ ಸ್ಟೇಟ್ ಯಾವುದು 5 ಕಂಡೀಷನಲ್ಲಿ ಈ ಒಂದು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತೀವಿ. ಒಂದು, ಸ್ಟೇಟ್ ಲೆಜಿಸ್ಲೇಚರ್ ಈಸ್ ಅನ್ಏಬಲ್ ಟು ಎಲೆಕ್ಟ್ ದ ಲೀಡರ್ ಆ್ಯಸ್ ಎ ಚೀಫ್ ಮಿನಿಸ್ಟರ್. ಅಂದರೆ ಅವ್ರು ಚೀಫ್ ಮಿನಿಸ್ಟರ್ನ ಸೆಲೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಟೈಮಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಗವರ್ನರು ಒಂದು 10 days ಟೈಮ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. 10 days ಒಳಗಡೆ ಅವರು ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡಬೇಕು, ಅವ್ರು ಲೀಡರಾಗಿ ಅಪಾಯಿಂಟ್ ಮಾಡಬೇಕಾಗಿರುತ್ತೆ. ಅದನ್ನು ಮಾಡಿಲ್ಲ ಅಂದಾಗ ಪ್ರೆಸಿಡೆಂಟ್ ರೂಲ್ನ ಗವರ್ನರು ರೆಫರ್ ಮಾಡ್ಬೋದು ಪ್ರೆಸಿಡೆಂಟ್ಗೆ, ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿ ಅಂತ. ಇಲ್ಲ ಅಂದರೆ ಕೊಯಿಲೇಷನ್ ಗೌರ್ಮೆಂಟ್ ಇರುತ್ತೆ. ಈಗ 2 ಪಾರ್ಟಿಯವರು ಸೇರಿಕೊಂಡು ಮೆಜಾರಿಟಿನ ತೋರಿಸಿ ಒಂದು ಗೌರ್ಮೆಂಟ್ನ ಪಾಸ್ ಮಾಡಿರ್ತಾರೆ. ಸೊ ಅದು ಬ್ರೇಕ್ ಡೌನ್ ಆಗುತ್ತೆ. ಈಗ 2 ಪಾರ್ಟಿ ಇರುತ್ತೆ. ಒಂದು ಪಾರ್ಟಿಯವ್ರು ಏನು ಮಾಡ್ತಾರೆ, ಇಲ್ಲ ನಾವು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಅರ್ಧಕ್ಕೇ ಅವರು ವಾಪಸ್ ಹೋಗ್ತಾರೆ ಅಂದೆ. ಆವಾಗ 200 ಇದ್ದರೆ ಮೆಜಾರಿಟಿ ಇರುತ್ತೆ ಅಂದ್ಕೊಳ್ಳಿ. ಇವರು 150 ಇರ್ತಾರೆ, ಅವ್ರು 50 ಇರ್ತಾರೆ. ಅವ್ರು 50 ಮೆಂಬರ್ಸ್ ಅದರಿಂದ ಆಚೆ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಮೆಜಾರಿಟಿ ಕಡಿಮೆ ಆಗುತ್ತೆ. ಆವಾಗ ಕೂಡ ಆ ಕೊಯಿಲೇಷನ್ ಬ್ರೇಕ್ ಡೌನ್ ಆಯಿತು. ಸೊ ಅವಾಗ ಕೂಡ ಮೈನಾರಿಟಿ ಆಯಿತು ಚೀಫ್ ಮಿನಿಸ್ಟರ್ಗೆ. ಮೆಜಾರಿಟಿನ ಅವ್ರು ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇಂಥ ಟೈಮಲ್ಲೂ ಕೂಡ ನಾವು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ಇನ್ನೊಂದು, ಮೆಜಾರಿಟಿ ಆಫ್ ದ ಅಸೆಂಬ್ಲಿದಲ್ಲಿ ಮೆಜಾರಿಟಿನ ತೋರ್ಸೋಕ್ಕಾಗಿಲ್ಲ ಅಂದಾಗ. ಇವು ಎಕ್ಸಾಂಪಲು, ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಯ್ತು ಅನ್ಕೊಳ್ಳಿ. ನೋ ಕಾನ್ಫಿಡೆನ್ಸ್ ಮೋಷನ್ ಯಾರು ಪಾಸ್ ಮಾಡ್ತಾರೆ ಅಂದರೆ ಅಪೋಸಿಷನ್ ಪಾರ್ಟಿಯವರು ಪಾಸ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಇಫ್ ಇನ್ ಕೇಸ್ ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಆಯಿತು ಅಂದರೆ ಗೌರ್ಮೆಂಟಿಗೆ ಮೆಜಾರಿಟಿ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಆವಾಗ ಕೂಡ
ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬೇಕಾಗುತ್ತೆ. ಎಲೆಕ್ಷನ್ ಪೋಸ್ಟ್ಪೋನ್ ಆದಾಗ, ಇಫ್ ಇನ್ ಕೇಸ್ ವಾರ್ ಇದೆ ಅಥವಾ ಎಪಿಡೆಮಿಕ್ ಇದೆ, ಪ್ಯಾಂಡಮಿಕ್ ಇದೆ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಆಗ್ತಿದೆ, ಸೊ ಈಗ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಿಚುವೇಶನ್ಲಿ ಅವಾಗ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಲ್ರೆಡಿ ಡಿಸಾಲ್ವ್ ಆಗಿದೆ, ಬಟ್ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕಾಗ್ತಿಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಮತ್ತು ಗವರ್ನರು ಸ್ಟೇಟಲ್ಲಿ ಕಾನ್ಸ್ಟಿಟ್ಯೂಷನಲ್ ಮಿಷನರಿ ಫೇಲ್ ಆಗಿದೆ, ಅಂದರೆ ಲೆಜಿಸ್ಲೇಚರು ಕಾನ್ಸ್ಟಿಟ್ಯೂಷನಲ್ ನಾರ್ಮ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಅಂತ ಏನಾದರೂ ಪ್ರೆಸಿಡೆಂಟಿಗೆ ಕಂಪ್ಲೇಂಟ್ ಮಾಡಿದ್ರೆ ಆವಾಗ ಕೂಡ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡಬೇಕಾಗತ್ತೆ. ಈ ಒಂದು 5 ಸಿಚುವೇಷನಲ್ಲಿ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ತಾರೆ. ಟೈಮ್ ಡ್ಯೂರೇಷನ್ ಏನು, ಎಷ್ಟು ಟೈಮಲ್ಲಿ ಈ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು ಅಂದರೆ, ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಬೇಕಂದ್ರೆ ಫಸ್ಟು ಬೋತ್ ದ ಹೌಸು ಏನು ಮಾಡಬೇಕು, ಅಪ್ರೂವ್ ಮಾಡಬೇಕು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋದಕ್ಕೋಸ್ಕರ. ಮತ್ತು ಎವ್ರಿ 6 ಮಂತ್ಸಿಗೆ ಅವರು ಮತ್ತೆ ಅಪ್ರೂವ್ ಮಾಡ್ತಾ ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ 3 ಇಯರ್ಸ್ ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡ್ಬೋದು. ಆದರೆ ಎವ್ರಿ 6 ಮಂತ್ಸು ಅದನ್ನು ನಾವು ಬೋತ್ ದ ಹೌಸಸ್ಸು ಅಪ್ರೂವ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಲೋಕಸಭಾ ಡಿಸಾಲ್ವ್ ಆಗಿತ್ತು ಅಂತ ಅಂದರೆ ಅದು ರಾಜ್ಯಸಭಾ ಏನಾದ್ರು ಅಪ್ರೂವ್ ಮಾಡಿತ್ತು, ಬಟ್ ಲೋಕಸಭಾ ಡಿಸಾಲ್ವ್ ಆಗಿದೆ ಅಂತ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತಾರೆ, ಲೋಕಸಭಾ ಮತ್ತೆ ಬಂದು 1 ತಿಂಗಳು, ಯಾವಾಗ ಫಸ್ಟ್ ಡೇ ಹೌಸ್ ಸೆಷನ್ ಸ್ಟಾರ್ಟ್ ಆಗುತ್ತೆ ಆವತ್ತಿಂದ 30 ದಿನದ ಒಳಗಡೆ ಅದು ಅಪ್ರೂವ್ ಮಾಡಬೇಕು, ಇಲ್ಲಾಂದರೆ ಅದು ವಾಯ್ಡ್ ಆಗುತ್ತೆ. ಮತ್ತು ಫಸ್ಟು 3 ಇಯರ್ಸ್ವರೆಗೂ ಅಪ್ರೂವ್ ಮಾಡೋ ಇದು ಇತ್ತು. ಬಟ್ ಇವಾಗ 44th ಅಮೆಂಡ್ಮೆಂಟ್ ಆ್ಯಕ್ಟನ್ನು ತೊಗೊಂಡು ಬಂದಿದ್ದಾರೆ 1978ಅಲ್ಲಿ. ಇದು ಹೊಸ ಪ್ರೊವಿಷನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಏನಂದರೆ ಇದು ಒಂದು ರಿಸ್ಟ್ರಿಕ್ಷನ್ನ ಹಾಕಿದೆ. ಸೊ ಈ 6 ಮಂತ್ಸಿಗಿಂತ ಜಾಸ್ತಿ ಪ್ರೆಸಿಡೆಂಟ್ ರೂಲ್ ಅಂದರೆ 1 ಇಯರ್ಗಿಂತ ಎಕ್ಸ್ಟೆಂಡ್ ಆಗಬೇಕು ಪ್ರೆಸಿಡೆಂಟ್ ರೂಲ್ ಅಂದರೆ ಅದು 2 ಕಂಡೀಷನಲ್ಲಿ ಮಾತ್ರ ಎಕ್ಸ್ಟೆಂಡ್ ಆಗೋದಕ್ಕೆ ಸಾಧ್ಯ. ಅದು ಕೂಡ 6 ಮಂತ್ಸಿಗೆ ಒಂದ್ಸಲಿ ಅಪ್ರೂವಲ್ ತೊಗೊಂಡು, ಪಾರ್ಲಿಮೆಂಟ್ ಅಪ್ರೂವಲ್ ತೊಗೊಂಡೇ ಅದು ಕಂಟಿನ್ಯೂ ಆಗಬೇಕು. ಹೇಗೆ ಅಂದರೆ, ಒಂದು ಈ ನ್ಯಾಷನಲ್ ಎಮರ್ಜೆನ್ಸಿ ಇರಬೇಕು, ಥ್ರೋಟ್ ಇಂಡಿಯಾ ಇರಬೇಕು, ಇಲ್ಲ ಥ್ರೋಟ್ ಸ್ಟೇಟ್ ಇರಬೇಕು, ಇಲ್ಲ ಪಾರ್ಟ್ ಆಫ್ ದ ಸ್ಟೇಟ್ ಇರಬೇಕು. ಆ ಒಂದು ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅದು 1 ಇಯರ್ಗಿಂತ ಜಾಸ್ತಿ ಪ್ರೆಸಿಡೆಂಟ್ ರೂಲ್ ಎಕ್ಸ್ಟೆಂಡ್ ಆಗ್ಬೋದು. ಇಲ್ಲ ಅಂದರೆ ಎಲೆಕ್ಷನ್ ಕಮಿಷನು ಸರ್ಟಿಫೈ ಮಾಡಬೇಕು, ಇಲ್ಲಿ ಎಲೆಕ್ಷನ್ನ ಕಂಡಕ್ಟ್ ಮಾಡೋಕ್ಕಾಗಲ್ಲ ಇವಾಗ, ಸೊ ಪ್ರೆಸಿಡೆಂಟ್ ರೂಲು ಇನ್ನೂ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ ಅಂತ ಈ ಒಂದು ಎಲೆಕ್ಷನ್ ಕಮಿಷನವರು ಸರ್ಟಿಫೈ ಮಾಡಬೇಕು. ಆ ಒಂದು ಟೈಮಲ್ಲಿ ಮಾತ್ರ ಇವರು ಪ್ರೆಸಿಡೆಂಟ್ ರೂಲ್ನ ಇಂಪೋಸ್ ಮಾಡೋಕ್ಕೆ ಸಾಧ್ಯ. ಬಟ್ ಇಂಪೋಸ್ ಮಾಡೋದೇನು ಹೆಂಗೆ ಅಂತ ನೋಡ್ಕೊಂಡ್ವಿ. ಪಾರ್ಲಿಮೆಂಟ್ ಅಪ್ರೂವಲ್ ಬೇಕು ಅಂತ ಎಲ್ಲ ನಾವು ಓದಿದ್ವಿ. ಬಟ್ ಅದೇ ರಿವೋಕ್ ಮಾಡಬೇಕಂದ್ರೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾ? ಇಲ್ಲ. ಪ್ರೆಸಿಡೆಂಟು ಯಾವಾಗ ಬೇಕಾದರೂ ಪ್ರೆಸಿಡೆಂಟ್ ರೂಲ್ನ ರಿವೋಕ್ ಮಾಡ್ಬೋದು. ಇದಕ್ಕೆ ಪಾರ್ಲಿಮೆಂಟ್ ಅಪ್ರೂವಲ್ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಇದ್ರ ರಿಲೇಟೆಡ್ ಕ್ವಶನ್ಸ್ ಏನು ಬರುತ್ತೆ ಅಂದರೆ, ಇನ್ ಇಂಡಿಯಾ ಪ್ರೆಸಿಡೆಂಟ್ ರೂಲ್ ಈಸ್ ದ ಸಸ್ಪೆನ್ಷನ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಇಂಪೋಸಿಷನ್ ಆಫ್ ಡೈರೆಕ್ಟ್ ಯೂನಿಯನ್ ಗೌರ್ಮೆಂಟ್ ರೂಲ್ ಇನ್ ದ ಸ್ಟೇಟ್ ಅಂಡರ್ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. If the state government is unable to function according to constitutional provision, union government can take direct control of the state machinery. Executive authority is exercised through the centrally appointed governor. Imposition of president rule is not allowed in the state if loss of majority in the assembly due to vote of non-confidence motion. ವಿಚ್ ಆಫ್ ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಐಡೆಂಟಿಫೈ ಮಾಡಬೇಕು. ಸೊ ನಮಗೆ ಗೊತ್ತು ಈ 3 ಸ್ಟೇಟ್ಮೆಂಟು ಕರೆಕ್ಟ್, ಬಟ್ ಇದು ರಾಂಗು. ಯಾಕೆಂದರೆ ಲಾಸ್ ಆಫ್ ಮೆಜಾರಿಟಿ ಏನಾದರೂ ಆಯಿತು ಅಸೆಂಬ್ಲಿದಲ್ಲಿ, ನೋ ಕಾನ್ಫಿಡೆನ್ಸ್ ಮೋಷನ್ ಏನಾದರೂ ಪಾಸ್ ಆಯಿತು ಅಂದರೆ, ಸೊ ಪ್ರೆಸಿಡೆಂಟ್ ರೂಲ್ನ ನಾವು ಇಂಪೋಸ್ ಮಾಡ್ಬೋದು. ಇಲ್ಲಿ ನಾಟ್ ಅಲೋಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 4th ಸ್ಟೇಟ್ಮೆಂಟ್ ರಾಂಗ್. ಸೊ ಆನ್ಸರ್ ಈಸ್ 1, 2, 3. Ghana is the first nation in the world to receive COVAX vaccine. So ಕೋವ್ಯಾಕ್ಸ್ ವ್ಯಾಕ್ಸಿನ್ ಏನು ಅಂದರೆ ಈ COVID-19ಗೆ ವ್ಯಾಕ್ಸಿನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಅದನ್ನು ಘಾನಾ ಕಂಟ್ರಿ ಫಸ್ಟ್ ರಿಸೀವ್ ಮಾಡಿದೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಸೊ ಈ ವ್ಯಾಕ್ಸಿನ್ನ ಮಾಡಿರೋದು ಯಾರು ಅಂದರೆ, ಇಂಡಿಯಾದಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದು ಈ ಒಂದು ವ್ಯಾಕ್ಸಿನ್ಸ್ನ ಪ್ರಿಪೇರ್ ಮಾಡಿದೆ. ಇದನ್ನು ಕೋವ್ಯಾಕ್ಸ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನು ಎಲ್ರಿಗೂ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ. ಸೊ ಇದನ್ನು ಫಸ್ಟು ರಿಸೀವ್ ಮಾಡಿರೋದು ಯಾರು ಅಂದರೆ ಘಾನಾ. ಸೊ ಕೋವ್ಯಾಕ್ಸ್, ಸೊ ಹಾಗಾಗಿ ನಾವು ಕೋವ್ಯಾಕ್ಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. COVID-19 ವ್ಯಾಕ್ಸಿನ್ ಗ್ಲೋಬಲ್ ಆಕ್ಸೆಸ್. ಕೋವ್ಯಾಕ್ಸ್ ಅಂದರೆ COVID-19 ವ್ಯಾಕ್ಸಿನ್ ಗ್ಲೋಬಲ್ ಆಕ್ಸೆಸ್ ಅಂತ
ಇದು ಒಂದು ಗ್ಲೋಬಲ್ ಇನಿಷಿಯೇಟಿವ್. ಇದ್ರದ್ದು ಏಮ್ ಏನಂದರೆ ಈಕ್ವಿಟಬಲ್ ಆಕ್ಸೆಸ್ ಟು ಕೋವಿಡ್-19 ವ್ಯಾಕ್ಸಿನ್. ಅಂದರೆ ಎಲ್ರಿಗೂ ಕೋವಿಡ್-19 ವ್ಯಾಕ್ಸಿನ್ಸ್ಗೆ ಈಕ್ವಿಟಬಲ್ ಆಕ್ಸೆಸ್ ಸಿಗಬೇಕು ಅಂತ ಅದಕ್ಕೂ ಪ್ರೊವೈಡ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ಯಾರು ಲೀಡ್ ಮಾಡ್ತಿದ್ದಾರೆ ಅಂದರೆ ಗ್ಲೋಬಲ್ ಅಲಿಯನ್ಸ್ ಫಾರ್ ವ್ಯಾಕ್ಸಿನ್ ಇಮ್ಯುನೈಸೇಷನ್, ಅಂದರೆ ಗವಿ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ನು ಇದನ್ನು ಲೀಡ್ ಮಾಡ್ತಿದೆ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ದ ಕೊಯಲೇಷನ್ ಆಫ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್ ಅದರ್. ಸೊ ಇದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಮತ್ತು ಕೊಯಲೇಷನ್ ಆಫ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್ ಮತ್ತು ಅದರ್ಸ್, ಇವರೆಲ್ಲರೂ ಇದನ್ನು ಲೀಡ್ ಮಾಡ್ತಿದ್ದಾರೆ. ಇಟ್ ಈಸ್ ಒನ್ ಆಫ್ ದ 3 pillars ಟು ಆಕ್ಸೆಸ್ ದ ಕೋವಿಡ್-19 ಟೂಲ್ಸ್. ಆಕ್ಸಲರೇಟೆಡ್ initiative began in April 2020 by World Health Organization, the European Commission and Government of France as a response to COVID-19 pandemic by 15 July 2020. ಇದರಲ್ಲಿ ಎಷ್ಟು ಕಂಟ್ರೀಸ್ ಇದೆ ಅಂದರೆ 165 ಕಂಟ್ರೀಸ್ ಇದೆ. 60% ಆಫ್ ಹ್ಯೂಮನ್ ಪಾಪ್ಯುಲೇಷನ್ನ ಇದು ರೆಪ್ರೆಸೆಂಟ್ ಮಾಡ್ತಿದೆ. ಕೋವ್ಯಾಕ್ಸ್ AMC ಅಂದರೆ ಇದೊಂದು ಅಡ್ವಾನ್ಸ್ ಮಾರ್ಕೆಟ್ ಕಮಿಟ್ಮೆಂಟು. ಏನಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾನೆ ಅಂದರೆ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಇಟ್ ಈಸ್ ಎ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್. ಇಟ್ ವಿಲ್ ಸಪೋರ್ಟ್ ಪಾರ್ಟಿಸಿಪೇಷನ್ ಆಫ್ 92 ಲೋ ಆ್ಯಂಡ್ ಮಿಡಲ್ ಇನ್ಕಮ್ ಎಕನಾಮೀಸ್ ಟು ಆಕ್ಸೆಸ್ ಕೋವಿಡ್-19 ವ್ಯಾಕ್ಸಿನ್ ಫಂಡೆಡ್ ಬೈ ಡೋನರ್ಸ್. ಅಂದರೆ ಯಾವ್ದಾದ್ರು ಲೋ ಇನ್ಕಮ್ ಮತ್ತು ಮಿಡಲ್ ಇನ್ಕಮ್ ಕಂಟ್ರೀಸ್ ಇದೆ ಅದಕ್ಕೆ ವ್ಯಾಕ್ಸಿನ್ಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ, ಅವರಿಗೆ ಸಪೋರ್ಟ್ನ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದ್ರದ್ದು ಡಿಸಡ್ವಾಂಟೇಜ್ ಏನಂದರೆ ಇದಕ್ಕೆ ಲಿಮಿಟೆಡ್ ರೆಗ್ಯುಲೇಟರಿ ಕೆಪಾಸಿಟಿ ಇರುತ್ತೆ. ಯಾಕೆ ಅಂದರೆ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥರೈಸೇಷನ್ಗೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇನು ಹೇಳುತ್ತೆ ಅದನ್ನು ಕೇಳಬೇಕಾಗುತ್ತೆ. ಎಮರ್ಜೆನ್ಸಿ ಯೂಸ್ ಲಿಸ್ಟಿಂಗ್ನ ತೊಗೊಂಡು ಬಂದಿದ್ದಾರೆ ಈ ಒಂದು ಕೋವ್ಯಾಕ್ಸ್ ಅವರು. ಏನಿದೆ ಎಮರ್ಜೆನ್ಸಿ ಯೂಸ್ ಲಿಸ್ಟಿಂಗ್ ಅಂದರೆ ಇದು ಒಂದು ಕೋವಿಡ್-19 ವ್ಯಾಕ್ಸಿನ್ಸ್ನ ಎಮರ್ಜೆನ್ಸಿಗೆ ಯಾವ ಕೋವಿಡ್-19 ವ್ಯಾಕ್ಸಿನ್ಸ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ಈ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಈ ಲೀಸ್ಟಲ್ಲಿ ಯಾವ್ಯಾವ ವ್ಯಾಕ್ಸಿನ್ಸ್ನ ಇನ್ಕ್ಲೂಡ್ ಮಾಡಿರುತ್ತೆ ಅದನ್ನು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೋವಿಡ್-19 ವ್ಯಾಕ್ಸಿನ್ ಆಗಿ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದಕ್ಕೆ ರಿಲೇಟೆಡ್ ಕ್ವಶನ್ ಏನು ಬರುತ್ತೆ ಅಂದರೆ ಫಸ್ಟ್ ನೇಷನ್ ಇನ್ ದ ವರ್ಲ್ಡ್ ಟು ರಿಸೀವ್ ಕೋವ್ಯಾಕ್ಸ್ ವ್ಯಾಕ್ಸಿನ್ ಅಂದರೆ ಘಾನಾ ಕಂಟ್ರಿ. ಪ್ರಪೋಸ್ ಬೈಲ್ಯಾಟ್ರಲ್ ಗ್ರೀನ್ ಡೀಲ್ ಟು US. ಯಾಕೆ ಬೈಲ್ಯಾಟ್ರಲ್ ಗ್ರೀನ್ ಡೀಲ್? ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ US ರೀಸೆಂಟಾಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಏನಿತ್ತು ಅದಕ್ಕೆ ಮತ್ತೆ ರೀಜಾಯ್ನ್ ಆಗಿದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. US ಹ್ಯಾಸ್ ರೀಎಂಟರ್ ದ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್. ಯಾಕೆ ಇದು ಇಂಡಿಯಾಗೆ ಇಂಪಾರ್ಟೆಂಟ್ ಅಂದರೆ ಇದೊಂದು ಆಪರ್ಚುನಿಟಿ ಆಗಿ ಇಂಡಿಯಾಗೆ ವರ್ಕ್ ಆಗ್ತಿದೆ. ಏನಕ್ಕೋಸ್ಕರ ಅಂದರೆ ಪ್ರೊಆಕ್ಟಿವ್ ಮತ್ತು ಪ್ರಪೋಸ್ ಬೈಲ್ಯಾಟ್ರಲ್ ಡೀಲ್ನ US ಜೊತೆಗೆ ನಾವು ಸೈನ್ ಮಾಡೋದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. US ಜೊತೆ ಸೇರಿಕೊಂಡು ಕ್ಲೈಮೇಟ್ ಚೇಂಜ್ ಮೇಲೆ ಇಂಡಿಯಾ ವರ್ಕ್ ಮಾಡ್ಬೋದು. ಕ್ಲೈಮೇಟ್ ಚೇಂಜ್ ಅಂದರೆ ಕ್ಲೈಮೇಟ್ ಚೇಂಜ್ ಕಾಸಸ್ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ, ರೆಡ್ಯೂಸ್ ಮಾಡೋದಕ್ಕೆ ಇಂಡಿಯಾ US ಬೈಲ್ಯಾಟ್ರಲ್ ಕೊಲಾಬ್ರೇಟಿವ್ ವರ್ಕ್ನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ದೇರ್ ವಿಲ್ ಬಿ ಪ್ರೆಷರ್ ಆನ್ ಇಂಡಿಯಾ ಟು ಗಿವ್ ಪ್ಲ್ಯಾನ್ ಆನ್ ಇಟ್ ವಿಲ್ ಅಚೀವ್ ನೆಟ್ ಝೀರೋ. ಅಂದರೆ ನಮ್ಮ ಇಂಡಿಯಾ ಯಾವಾಗ ನೆಟ್ ಝೀರೋನ ಅಚೀವ್ ಮಾಡುತ್ತೆ ಅನ್ನೋ ಒಂದು ಪ್ಲ್ಯಾನ್ನ ಪ್ರೊವೈಡ್ ಮಾಡಬೇಕಂತ ಇಂಡಿಯಾ ಮೇಲೆ ತುಂಬ ಪ್ರೆಷರ್ ಇದೆ. ಸೊ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಇಂಡಿಯಾ ಅದ್ರದ್ದು ಆ್ಯಂಬಿಷನ್ನ ರೈಸ್ ಮಾಡೋ ಥರ ಇಂಡಿಯಾ US ಅದ್ರದ್ದು ಆ್ಯಂಬಿಷನ್ನ ರೈಸ್ ಮಾಡೋ ಥರ ಮಾಡ್ಬೋದು ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಪ್ಯಾರಿಸ್ ಕ್ಲೈಮೇಟ್ ಚೇಂಜ್ ಅಗ್ರಿಮೆಂಟ್ ಇದೇನಿದು? ಇದೊಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಏನಕ್ಕೋಸ್ಕರ ಅಂದರೆ ಕ್ಲೈಮೇಟ್ ಚೇಂಜ್ ಮಿಟಿಗೇಟ್ ಮಾಡೋದಕ್ಕೆ, ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಇದಕ್ಕೋಸ್ಕರ ಫೈನಾನ್ಸ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಇದನ್ನು ಯಾವಾಗ ಸೈನ್ ಮಾಡಿದ್ರು ಅಂದರೆ 2016 ಟೋಟಲ್ ಮೆಂಬರ್ಸ್ ಬಂದುಬಿಟ್ಟು 190 ಮೆಂಬರ್ಸು. 7 ಮೆಂಬರ್ಸು ಇನ್ನೂ ಇದನ್ನು ರ್ಯಾಟಿಫೈಡ್ ಮಾಡಿಲ್ಲ. US ಏನು ಮಾಡಿತ್ತು 2020 ಈ ಅಗ್ರಿಮೆಂಟಿಂದ ಆಚೆ ಹೋಗಿತ್ತು. ಮತ್ತು ಇವಾಗ ಇದು ರೀಜಾಯ್ನ್ ಆಗಿದೆ February 19, 2021. ಗೋಲ್ ಆಫ್ ಪ್ಯಾರಿಸ್ ಅಗ್ರಿಮೆಂಟ್ ಏನಂದರೆ ಇದು ಒಂದು ಲಾಂಗ್ ಟರ್ಮ್ ಟೆಂಪರೇಚರ್ ಗೋಲ್ನ ಹೊಂದಿದೆ. ಏನಕ್ಕೋಸ್ಕರ ಅಂದರೆ ಇನ್ಕ್ರೀಸಿಂಗ್ ಗ್ಲೋಬಲ್ ಆವ್ರೇಜ್ ಟೆಂಪರೇಚರ್ ಏನಿದೆ ಅದನ್ನು 2 ಡಿಗ್ರಿ ಸೆಲ್ಸಿಯಸ್ಸಿಗೆ ಮೇಂಟೈನ್ ಮಾಡಬೇಕು. ಅಂದರೆ ಫ್ರೀ ಇಂಡಸ್ಟ್ರಿಯಲ್ ಲೆವೆಲಲ್ಲಿ 2 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನು ಲಿಮಿಟ್ ಮಾಡಬೇಕು.
ಮತ್ತು ಇನ್ನೂ ಜಾಸ್ತಿ ಎಫರ್ಟ್ ಹಾಕಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ಇದನ್ನೇನಾದರೂ ಮೇಂಟೈನ್ ಮಾಡೋಕ್ಕಾದರೆ ಅದು ಇನ್ನೂ ತುಂಬ ಒಳ್ಳೆಯದು ಅಂತ ಇವರು ಹೇಳ್ತಿದ್ದಾರೆ. ಇದು ಪ್ಯಾರಿಸ್ ಅಗ್ರಿಮೆಂಟು ಗೋಲು. ಸೊ ಇದ್ರದ್ದು ರಿಲೇಟೆಡ್ ಆಗಿ ನಿಮಗೆ ಮೇನ್ ಕ್ವಶನ್ಸ್ ಬರ್ಬೋದು. US ಇದರಿಂದ ಆಚೆ ಹೋಗಿ ಮತ್ತೆ ಜಾಯ್ನ್ ಆಗಿದೆ ಅಲ್ವಾ, ಸೊ ಇದರಿಂದ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ, ವರ್ಲ್ಡ್ ಮೇಲೆ ಏನಾಗುತ್ತೆ, ಇಂಡಿಯಾ ಮೇಲೆ ಏನಾಗುತ್ತೆ, ಇದರಿಂದ ಯಾವ್ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಇವರು ಕೇಳ್ಬೋದು. Thank you all. If you have any doubts, you can ask in the comment section. Thank you all.